ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಒಟ್ಟು 12,000 ರೂಪಾಯಿ ಬಾಕಿ ಹಣ ಜಮೆ ಆಗೋ ಬಗ್ಗೆ ಒಂದು ಬಂಪರ್ ಸಿಹಿ ಸುದ್ದಿ ಸದ್ಯಕ್ಕೆ ಬಂದಿರುವಂತದ್ದು ವೀಕ್ಷಕರೇ. ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಪೂರ್ತಿಯಾಗಿ ನೋಡಿ. ನಿಮಗೆ ಹಣ ಬಂದಿಲ್ಲ ಅಂದ್ರೆ ಯಾವಾಗ ಬರುತ್ತೆ ಮತ್ತು ಗೃಹಲಕ್ಷ್ಮಿಯರು ಏನ್ ಮಾಡಬೇಕು, ಹೊಸ ನಿಯಮಗಳಾದ್ರೂ ಏನು, ಎಲ್ಲಾ ಕೂಡ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಎರಡನೇದಾಗಿ ನೀವು ಕೂಡ ರೇಷನ್ ಕಾರ್ಡ್ ಹೊಂದಿದ್ರೆ, BPL ಕಾರ್ಡ್ ಹೊಂದಿದ್ರೆ, ಅನ್ನಭಾಗ್ಯ ಫಲಾನುಭವಿಗಳಾಗಿದ್ರೆ ನಿಮಗೆ ಬಂಪರ್ ಸಿಹಿ ಸುದ್ದಿ ಕೂಡ ಬರ್ತಾ ಇರುವಂತದ್ದು. ಇನ್ನು ಮೂರನೇದಾಗಿ ನೀವೇನಾದ್ರೂ ಬಂಗಾರ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ, ಬೆಳ್ಳಿ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ, ಈ ವಾರ ಅಂತೂ ಬಂಗಾರ ಬೆಳ್ಳಿ ದರ ಭಾರಿ ಒಂದು ಏರಿಕೆನೂ ಆಗ್ಬಹುದು, ಭಾರಿ ಒಂದು ಇಳಿಕೆನೂ ಕೂಡ ಆಗ್ಬಹುದು ವೀಕ್ಷಕರೇ. ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಒಂದು ಕಡೆಗೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನ ಒಂದು ಟ್ಯಾರಿಫ್ಸ್ ಗಳನ್ನ ಕ್ಯಾನ್ಸಲ್ ಮಾಡಲಾಗ್ತಾ ಇದೆ. ಎಲ್ಲಾ ಕಡೆಗೂ ಕೂಡ ಬಂಗಾರ ಬೆಳ್ಳಿ ಮೇಲೆ ಪ್ರೆಷರ್ ಬೀಳ್ತಾ ಇದೆ. ಎಲ್ಲಾ ಕೂಡ ಡೀಟೇಲ್ ಆಗಿ ನೋಡೋಣ. ಇನ್ನು ಮತ್ತೆ ಹವಾಮಾನ ಇಲಾಖೆ ಪ್ರಕಾರ ಮತ್ತೆ ಒಂದು 13 ಜಿಲ್ಲೆಗಳಿಗೆ ಮಳೆ ಬೀಳಲಿದೆ ಅಂತೆ. ಹಾಗಾದ್ರೆ ಆ 13 ಜಿಲ್ಲೆಗಳಲ್ಲಿ ಮಳೆ ಬೀಳುತ್ತಾ ನೋಡೋಣ. ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆ ಬೀಳುತ್ತೆ, ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ಬೇಗನೆ ಎಸ್ ಆರ್ ನೋ ಅಂತ ಕಮೆಂಟ್ ಮಾಡಿ. ಇನ್ನು ವೀಕ್ಷಕರೇ, ಬಸ್ ನಲ್ಲಿ ಪ್ರಯಾಣ ಮಾಡೋ ಪುರುಷರಿಗೆ ಆಗಿರ್ಬೋದು, ಮಹಿಳೆಯರಿಗೆ ಆಗಿರ್ಬೋದು, ಇನ್ನು ಬಸ್ ನಲ್ಲಿ ಸಂಚಾರ ಮಾಡೋರಿಗೆ ಪ್ರತಿಯೊಬ್ಬರಿಗೂ ಸಿಹಿ ಸುದ್ದಿ ಮತ್ತೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಸದ್ಯಕ್ಕೆ ಬರ್ತಾ ಇರುವಂತದ್ದು ವೀಕ್ಷಕರೇ. ಇದೇ ಮಾರ್ಚ್ 6ನೇ ತಾರೀಕಿಗೆ ಬೆಳಗ್ಗೆ 10:15 ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಾಖಲೆಯ 17ನೇ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ. ಯಾರಿಗೆ ಗುಡ್ ನ್ಯೂಸ್, ಯಾರಿಗೆ ಬ್ಯಾಡ್ ನ್ಯೂಸ್, ಎಲ್ಲವನ್ನೂ ಕೂಡ ಡೀಟೇಲ್ ಆಗಿ ನಾವು ನಿಮಗೆ ಮಾಹಿತಿ ಕೊಡ್ತೇವೆ. ಸೊ ನೀವು ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇರಿ. ಮತ್ತೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಫಲಾನುಭವಿಗಳಾಗಿದ್ರೆ ಈ ವಿಡಿಯೋ ಮಾತ್ರ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ ವೀಕ್ಷಕರೇ. ಅದೇ ತರ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಗೃಹಲಕ್ಷ್ಮಿಯರು ಕೂಡ ನಿಮಗೆ ಹಣ ಬಂತ, ಎಸ್ ಆರ್ ನೋ ಅಂತ ಕಮೆಂಟ್ ಮಾಡಿ ಮತ್ತು ನಿಮ್ಮ ಊರಿನ ಹೆಸರನ್ನು ಕೂಡ ದಯವಿಟ್ಟು ಕಮೆಂಟ್ ಮಾಡಿ. ನಾವು ಕೂಡ ನಿಮಗೆ ರಿಪ್ಲೈ ಮಾಡಲಿದ್ದೇವೆ. ನಿಮ್ಮ ಒಂದು ಕಮೆಂಟ್ಗೆ ನಾವು ಉತ್ತರ ಕೂಡ ಕೊಡಲಿದ್ದೇವೆ. ಎಷ್ಟು ಕಂತು ಬಂದಿದೆ, ಎಷ್ಟು ಕಂತು ಬಾಕಿ ಇದೆ, ಪ್ರತಿಯೊಂದನ್ನು ಕೂಡ ನಮಗೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಎರಡನೇದಾಗಿ ವೀಕ್ಷಕರೇ, ಈಗ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಪ್ರಕಾರ ನಾವು ನಿಮಗೆ ಮಾಹಿತಿ ಕೊಡೋ ಪ್ರಕಾರ ನೋಡ್ತಾ ಹೋಗೋದಾದ್ರೆ, ಇಲ್ಲಿವರೆಗೂ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ 52,000 ರೂಪಾಯಿ ಹಣವನ್ನ ಜಮೆ ಮಾಡಿದ್ದೇವೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಇಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರದಿಂದ ಇದು ಅಧಿಕೃತ ಘೋಷಣೆ ಕೂಡ ಇಲ್ಲಿ ಬಂದಿರುವಂತದ್ದು ವೀಕ್ಷಕರೇ. ಮೊನ್ನೆ ತಾನೇ 25, 26 ಎರಡೂ ಕಂತು ಹಣವನ್ನ ಎಲ್ಲಾ ಅಕೌಂಟ್ಗೆ ಜಮೆ ಮಾಡೋದ್ರ ಮೂಲಕ 2 ಕಂತು ಬ್ಯಾಲೆನ್ಸ್ ಅನ್ನ ಕ್ಲಿಯರ್ ಮಾಡಲಾಗಿದೆ. ಹಾಗಾದ್ರೆ ಇನ್ನು ಎಷ್ಟು ಕಂತು ಬಾಕಿ ಉಳಿಯುತ್ತೆ? ಬಿಜೆಪಿ ಅವರ ವಿರೋಧ ಪಕ್ಷದವರ ಬಿಜೆಪಿ ಶಾಸಕರ ಪ್ರಕಾರ ನೋಡ್ತಾ ಹೋಗ್ತಾ ಹೋಗೋದಾದ್ರೆ ಇಲ್ಲಿವರೆಗೂ 30 ಕಂತು ಬರಬೇಕು, 26 ಕಂತು ಹಾಕಿದ್ದೀರಿ. ಹಾಗಾದ್ರೆ 4 ಕಂತು 8,000 ರೂಪಾಯಿ ಬಾಕಿ ಉಳಿಯುತ್ತೆ ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರು, ಇದನ್ನ ಯಾವ ತರ ಲೆಕ್ಕ ಮಾಡಿದ್ದಾರೆ ಅಂತ ನೀವು ಕೇಳೋದಾದ್ರೆ, ಈ ಒಂದು ಯೋಜನೆ ಶುರುವಾಗಿ 30 ತಿಂಗಳಾಯ್ತು. ಹಾಗಾದ್ರೆ 30 ಕಂತಾಗುತ್ತೆ. 30 ಕಂತಂದ್ರೆ ಇಲ್ಲಿ 26 ಕಂತು ಕೊಟ್ಟಿದ್ದೀರಾ ಅಂದ್ರೆ ಇನ್ನು 4 ಕಂತು ಬಾಕಿ ಉಳಿಯುತ್ತೆ. ಆ 4 ಕಂತು ಯಾವ್ದಪ್ಪ ಅಂದ್ರೆ ಸೆಪ್ಟೆಂಬರ್ ತಿಂಗಳು ಬಿಟ್ಟು ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಹಾಗೂ ಜನವರಿ ಈ 4 ತಿಂಗಳದ್ದು ಅಂದ್ರೆ 8,000 ರೂಪಾಯಿ ಹಾಕಿದ್ರೆ ಒಟ್ಟು ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ 60,000 ರೂಪಾಯಿ ಹಣ ಬಂದ್ರೆ ಎಲ್ಲಾ ಬ್ಯಾಲೆನ್ಸ್ ಕ್ಲಿಯರ್ ಆಗುತ್ತೆ ಅಂತ ವಿರೋಧ ಪಕ್ಷದವರು ಬಿಜೆಪಿ ಅವರ ಒಂದು ಹೇಳಿಕೆ ಆಗಿದೆ. ಒಂದು ವೇಳೆ ಹಣ ಬಿಡುಗಡೆ ಮಾಡಿಲ್ಲ ಅಂದ್ರೆ ಪ್ರತಿಭಟನೆ ಮಾಡ್ತೀವಿ ಅಂತ ಬಿಜೆಪಿ ಪಕ್ಷದವರು ಹೇಳ್ತಾ ಇದ್ದಾರೆ. ಗೃಹಲಕ್ಷ್ಮಿ ಹಣ ಕೂಡಲೇ ರಿಲೀಸ್ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಹಂತ ಹಂತವಾಗಿ ಕ್ಲಿಯರ್ ಮಾಡ್ತಾ ಇದ್ದೀವಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಫೆಬ್ರವರಿ ತಿಂಗಳಲ್ಲಿ 2 ಕಂತು ಬಿಡುಗಡೆ ಆಗಿದೆ ವೀಕ್ಷಕರೇ. ನಿಮಗೂ ಕೂಡ 2,000 ರೂಪಾಯಿ ಹಾಗೆ 2 ಬಾರಿ ಹಣ ಬಂದಿದೆಯಾ ಎಸ್ ಆರ್ ನೋ ಅಂತ ಕಮೆಂಟ್ ಮಾಡಿ. ಬಂದಿಲ್ಲ ಅಂದ್ರೂ ಕೂಡ ಬರುತ್ತೆ, 1-2-3 ದಿನ ಹೆಚ್ಚು ಕಮ್ಮಿ ಆಗ್ಬಹುದು, ಆದ್ರೆ ಹಣ ಅಂತೂ ನಿಮಗೆ ಬಂದೇ ಬರುತ್ತೆ. ಒಂದು ವೇಳೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಗೃಹಲಕ್ಷ್ಮಿಯವರು ಯಜಮಾನಿ ಸ್ಥಾನದಲ್ಲಿ ಇಲ್ಲ ಅಂದ್ರೆ ಅವರಿಗೆ ಹಣ ಬರಲ್ಲ. ಇನ್ನು ಎರಡನೇದಾಗಿ, ಯಾರಾದ್ರೂ ನಕಲಿ ದಾಖಲೆ ಸೃಷ್ಟಿ ಮಾಡಿ GST ರಿಟರ್ನ್ಸ್ ತೆರಿಗೆ ಪಾವತಿ ಮಾಡ್ತಾ ಇದ್ರು ಕೂಡ ಅಲ್ಲಿ ನಾವು GST ಪಾವತಿ ಮಾಡ್ತಾ ಇಲ್ಲ, ರಿಟರ್ನ್ಸ್ ಮಾಡ್ತಾ ಇಲ್ಲ ಅಂತ ಸುಳ್ಳು ಹೇಳಿ ಅರ್ಜಿ ಹಾಕಿದ್ರೆ ಅವಾಗ್ಲೂ ಕೂಡ ಇಷ್ಟು ದಿನ ನಮಗೆ ಹಣ ಬಂದಿರಬಹುದು, ಆದ್ರೆ ಇನ್ ಮುಂದೆ ಬರಲ್ಲ ಅಂತ ಹೇಳಲಾಗ್ತಾ ಇದೆ. ಎಲ್ಲಾ ಕೂಡ ಸ್ಟ್ರಿಕ್ಟ್ ಮಾಡಲಾಗಿದೆ. ಎಲ್ಲಾ ಅಕೌಂಟ್ ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಇನ್ನು ಮೂರನೇದಾಗಿ, ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಮೇಲಿರೋ ಹೆಸರು, ನಿಮ್ಮ ರೇಷನ್ ಕಾರ್ಡ್ ಮೇಲೆ ಗೃಹಲಕ್ಷ್ಮಿ ಯಜಮಾನಿ ಹೆಸರು ಒಂದೇ ತರ ಇರಬೇಕು. ಬೇರೆ ಬೇರೆ ಹೆಸರಿದ್ರೆ ಅಲ್ಲೂ ಕೂಡ ಹಣ ಬರಲ್ಲ. ಒಂದು ವೇಳೆ ಏನಾದ್ರೂ ನಿಮ್ಮ ಒಂದು ಗೃಹಲಕ್ಷ್ಮಿ ಸ್ಟೇಟಸ್ ಪೆಂಡಿಂಗ್ ಇದ್ರೆ, ಎರರ್ ಇದ್ರೆ ಅವಾಗ್ಲೂ ಕೂಡ ಹಣ ಬರಲ್ಲ. ಈಗ ಒಮ್ಮೆ ಬಾರಿ ನಿಮ್ಮ ಒಂದು DBT ಆಪ್ ಗೃಹಲಕ್ಷ್ಮಿ ಚೆಕ್ ಮಾಡಿಕೊಳ್ಳಿ. ಇನ್ನು ವೀಕ್ಷಕರೇ, ಎರಡನೇದಾಗಿ ಎಲ್ಲಾ ಒಂದು ರೇಷನ್ ಕಾರ್ಡ್ ಇದ್ದವರಿಗೆ, ಪಡಿತರ ಫಲಾನುಭವಿಗಳಿಗೆ ಬಂಪರ್ ಸಿಹಿ ಸುದ್ದಿ. ಅದಕ್ಕಂದ್ರೆ ಇಷ್ಟು ದಿನ ಕಾದಿದ್ದು ಮುಗೀತು. ಇನ್ ಮುಂದೆ ಅಕ್ಕಿ ಮಾತ್ರ ಸಿಗಲ್ಲ, ಅಕ್ಕಿ ಜೊತೆಗೆ ನಿಮಗೆ ಇಂದಿರಾ ಫುಡ್ ಕಿಟ್ ಈಗ ಅಧಿಕೃತವಾಗಿ ಕೈಗೆ ಸೇರಲಿದೆ. ಹೌದು, ಸರ್ಕಾರ ಘೋಷಣೆ ಮಾಡಿ 3 ತಿಂಗಳಾಯ್ತು. ಅನ್ನ ಭಾಗ್ಯ ಬದಲಾಗಿ, ಅಕ್ಕಿ ಬದಲಾಗಿ
ಇಂದಿರಾ ಕಿಟ್ ಕೊಡ್ತೀವಿ ಅಂತ. ಹಾಗಾದ್ರೆ ಅಕ್ಕಿ ಸಿಗಲ್ವಾ ವೀಕ್ಷಕರೇ? ನಿಮಗೆ ಅಕ್ಕಿನೂ ಸಿಗುತ್ತೆ, ಒಂದು ಕಡೆಗೆ ಇಂದಿರಾ ಕಿಟ್ ಕೂಡ ಸಿಗುತ್ತೆ. ಅದು ಹೇಗೆ ಅಂತ ನೀವು ಕೇಳೋದಾದ್ರೆ, ಮೊದಲಿಗೆ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ 5 ಕೆಜಿ ಅಕ್ಕಿ, ನಮ್ಮ ಕರ್ನಾಟಕ ಸರ್ಕಾರದ ಅನ್ನಭಾಗ್ಯದ 5 ಕೆಜಿ ಅಕ್ಕಿ, ಒಟ್ಟು 10 ಕೆಜಿ ಅಕ್ಕಿಯನ್ನ ವಿತರಣೆ ಮಾಡಲಾಗ್ತಾ ಇತ್ತು. ಇದರಲ್ಲಿ ಕರ್ನಾಟಕ ಸರ್ಕಾರದಿಂದ 5 ಕೆಜಿ ಅಕ್ಕಿ ವಿತರಣೆ ಈಗ ಬಂದ್ ಆಗ್ತಾ ಇದೆ. ಅದು 5 ಕೆಜಿ ಅಕ್ಕಿ ಬದಲಾಗಿ ಕರ್ನಾಟಕ ಸರ್ಕಾರದಿಂದ ಅದಕ್ಕೆ ಸರಿಗುಣವಾಗಿ ಇಂದಿರಾ ಫುಡ್ ಕಿಟ್ ಅನ್ನ ವಿತರಣೆ ಮಾಡಲು ತೀರ್ಮಾನ ಮಾಡಲಾಗಿದೆ ವೀಕ್ಷಕರೇ. ಹಾಗಾದ್ರೆ ನಿಮಗೆ ಕರ್ನಾಟಕ ಸರ್ಕಾರದ 5 ಕೆಜಿ ಅಕ್ಕಿ ಪಾಲಿನ ಬದಲಾಗಿ ಇಂದಿರಾ ಫುಡ್ ಕಿಟ್ ಸಿಗಲಿದೆ. ಹಾಗಾದ್ರೆ ಕೇಂದ್ರ ಸರ್ಕಾರದ 5 ಕೆಜಿ ಅಕ್ಕಿ ಬದಲಾಗಿ ನಿಮಗೆ 5 ಕೆಜಿ ಅಕ್ಕಿ ಸಿಗುತ್ತೆ, ಏನೂ ಕೂಡ ಬದಲಾವಣೆ ಇಲ್ಲ. ಹಾಗಾದ್ರೆ ಕೇಂದ್ರ ಸರ್ಕಾರದ 5 ಕೆಜಿ ಅಕ್ಕಿ, ರಾಜ್ಯ ಸರ್ಕಾರದ ಇಂದಿರಾ ಫುಡ್ ಕಿಟ್ ಎರಡೂ ಕೂಡಿಸಿದ್ರೆ ಅಕ್ಕಿ ಜೊತೆಗೆ ಇಂದಿರಾ ಫುಡ್ ಕಿಟ್ ಈ ತರ ಇರುತ್ತೆ ವೀಕ್ಷಕರೇ. ಇಂದಿರಾ ಫುಡ್ ಕಿಟ್ ನಲ್ಲಿ ನಿಮಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಕೂಡ ಸಿಗಲಿದೆ. ಇನ್ನು ಹೆಸರು ಕಾಳು ಕೂಡ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು, ಸದ್ಯಕ್ಕೆ ಇಲ್ಲ ಅಂತ ಹೆಸರು ಕಾಳಿನ ಸರಿಗುಣವಾಗಿ ಅದಕ್ಕೆ ತಕ್ಕಂತೆ ತೊಗರಿ ಬೇಳೆಯನ್ನ ವಿತರಣೆ ಹೆಚ್ಚುವರಿಯಾಗಿ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ಒಂದು ಕುಟುಂಬಕ್ಕೆ ಒಂದು ಇಂದಿರಾ ಕಿಟ್ ಅಂತ ಘೋಷಣೆ ಮಾಡಲಾಗಿದೆ. ಹೌದು ವೀಕ್ಷಕರೇ, ನಿಮ್ಮ ಕುಟುಂಬದಲ್ಲಿ ಒಬ್ರು ಇಬ್ರು ಇದ್ರೆ ಅವರಿಗೆ 2.5 ಕೆಜಿ ಇಂದಿರಾ ಕಿಟ್ ಸಿಗಲಿದೆ. ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ 3-4 ಜನರಿದ್ದರೆ ಅವರಿಗೆ 5 ಕೆಜಿ ಇಂದಿರಾ ಕಿಟ್ ಸಿಗಲಿದೆ. ನಿಮ್ಮ ಕುಟುಂಬದಲ್ಲಿ 5ಕ್ಕಿಂತ ಹೆಚ್ಚು ಜನರಿದ್ದರೆ 7.5 ಕೆಜಿ ಇಂದಿರಾ ಕಿಟ್ಟು ಸಿಗಲಿದೆ ವೀಕ್ಷಕರೇ. 7.5 ಕೆಜಿ ಅಂದ್ರೆ 1.5 ಲೀಟರ್ ಅಡುಗೆ ಎಣ್ಣೆ, 1.5 ಕೆಜಿ ಉಪ್ಪು, 1.5 ಕೆಜಿ ಸಕ್ಕರೆ, 1.5 ಕೆಜಿ ತೊಗರಿ ಬೇಳೆ, ಇನ್ನು 1.5 ಕೆಜಿ ಹೆಸರು ಕಾಳು ಕೊಡಬೇಕಾಗಿತ್ತು. ಹೆಸರು ಕಾಳಿನ ಬದಲಾಗಿ 750 ಗ್ರಾಂ ತೊಗರಿ ಬೇಳೆ ಹೆಚ್ಚುವರಿಯಾಗಿ ಕೊಡಲಾಗುತ್ತೆ. ಇನ್ನು ಎರಡನೇದಾಗಿ ವೀಕ್ಷಕರೇ, ಈ ವಾರ ಬಂಗಾರ ಮತ್ತು ಬೆಳ್ಳಿ ದೆಲೆಯಲ್ಲಿ ನಾವು ಒಂದು ಸ್ಪೈಕ್ ಅನ್ನ ಕಾಣಬಹುದು. ಸ್ಪೈಕ್ ಅಂದ್ರೆ ಏರಿಕೆ ಇಳಿಕೆ ಕಾಣಬಹುದು ವೀಕ್ಷಕರೇ. ಎದಕ್ಕಂದ್ರೆ ಇಲ್ಲಿ ಬಂಗಾರ ಮತ್ತು ಬೆಳ್ಳಿ ಮೇಲೆ ಈಗ ತುಂಬಾನೇ ಪ್ರೆಷರ್ ಬೀಳಲು ಪ್ರಾರಂಭವಾಗುತ್ತೆ ಅಂತ ಮಾರ್ಕೆಟ್ ತಜ್ಞರು ಒಂದು ಅನಲೈಸಿಸ್ ಅಲ್ಲಿ ಮಾಡಿದ್ದಾರೆ. ಇಲ್ಲಿ ಒಂದು ಕಡೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೆರಿಗೆ ಹಾಕ್ತಾ ಇದ್ರು ಎಲ್ಲಾ ದೇಶಗಳಿಗೂ 100%, 200%, 300% ಅಂತ. ಇದು ತೆರಿಗೆ ಹಾಕ್ತಾ ಇದ್ದದ್ದು ತಪ್ಪು ಅಂತ ಅಮೆರಿಕ ಸುಪ್ರೀಂ ಕೋರ್ಟ್ ಡೊನಾಲ್ಡ್ ಟ್ರಂಪ್ ನ ಎಲ್ಲಾ ಒಂದು ತೆರಿಗೆಗಳನ್ನ ರದ್ದು ಮಾಡಿದೆ. ಒಂದು ಕಡೆಗೆ ಅಮೆರಿಕ ಅಧ್ಯಕ್ಷ ಹಾಕಿದ್ದ ಎಲ್ಲಾ ಒಂದು ಟ್ರಂಪ್ ಗಳ ಒಂದು ಟ್ಯಾರಿಫ್ಸ್ ಗಳನ್ನ ಕ್ಯಾನ್ಸಲ್ ಮಾಡಲಾಗ್ತಾ ಇದೆ, ರದ್ದು ಮಾಡಲಾಗ್ತಾ ಇದೆ. ಅಮೆರಿಕ ಸುಪ್ರೀಂ ಕೋರ್ಟ್ ಇದು ಮಹತ್ವದ ತೀರ್ಪು ಕೊಟ್ಟಿರೋದ್ರಿಂದ ಇದರ ಒಂದು ನೇರ ಪ್ರಭಾವ ಬಂಗಾರ ಬೆಳ್ಳಿ ಮೇಲೆ ಬೀಳುತ್ತೆ. ಒಂದು ವೇಳೆ ಡಾಲರ್ ವೀಕ್ ಆದ್ರೆ, ಡಾಲರ್ ಏನಾದ್ರೂ ಮತ್ತೆ ನೆಲಕ್ಕಚ್ಚಿದ್ರೆ ಬಂಗಾರದಲ್ಲಿ ಹೂಡಿಕೆ ಮಾಡುವವರ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇನ್ನು ಎರಡನೇದಾಗಿ ರಷ್ಯಾದವರು ತಮ್ಮ ಗೋಲ್ಡ್ ಅನ್ನ, ತಮ್ಮ ಬಂಗಾರವನ್ನ ಎಕ್ಸ್ಪೋರ್ಟ್ ಮಾಡಲು ಪ್ರಾರಂಭ ಮಾಡಿದ್ದಾರೆ. ಅಂದ್ರೆ ತಮ್ಮ ಒಂದು ಬಂಗಾರವನ್ನ ಮಾರಾಟ ಮಾಡಲು ಪ್ರಾರಂಭ ಮಾಡಿದ್ದಾರೆ. ಇದರಿಂದ ಬಂಗಾರದ ಒಂದು ಸಪ್ಲೈ ಜಾಸ್ತಿ ಆಗುತ್ತೆ, ಡಿಮ್ಯಾಂಡ್ ಕೂಡ ಕಡಿಮೆ ಆಗುತ್ತೆ. ಹಾಗಾದ್ರೆ ಇಲ್ಲಿ ಸಪ್ಲೈ ಜಾಸ್ತಿ ಆದಾಗ ಬೆಲೆ ಕೂಡ ಇಳಿಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆಗೆ ಡಾಲರ್ ವೀಕ್ ಆದ್ರೆ ಬಂಗಾರ ಜಾಸ್ತಿ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಗೆ ಇರಾನ್ ಮತ್ತು ಅಮೆರಿಕ ನಡುವೆ ಯುದ್ಧ ಭೀತಿ ಶುರುವಾಗಿದೆ ವೀಕ್ಷಕರೇ. ಯುದ್ಧ ಭೀತಿಗಳು ಶುರುವಾಗದಾಗ, ಜಿಯೋ ಪೊಲಿಟಿಕಲ್ ಟೆನ್ಷನ್ ಶುರುವಾದಾಗ, ಡಾಲರ್ ಮತ್ತೆ ಏನಾದ್ರೂ ವೀಕ್ ಆದಾಗ ಇಲ್ಲಿ ಬಂಗಾರಕ್ಕೆ ರಾಕೆಟ್ ತರ ಮೇಲೆ ಹೋಗ್ಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ ವೀಕ್ಷಕರೇ. ಹಾಗಾದ್ರೆ ಮುಂದಿನ ಬರೋ ದಿನದಲ್ಲಿ ಬಂಗಾರ ಏರಿಕೆ ಆಗುತ್ತೋ ಇಳಿಕೆ ಆಗುತ್ತೋ ಇದು ಎಲ್ಲಾ ಕೂಡ ಇಂಟರ್ ನ್ಯಾಷನಲ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಇದರಲ್ಲಿ ಏನೂ ಕೂಡ ಹೇಳಕ್ ಬರಲ್ಲ. ಆದ್ರೆ ಒಂದು ವಾರದವರೆಗೂ ವಾಲೆಟಿಲಿಟಿ ಕಾಣಬಹುದು. ನೀವೇನಾದ್ರೂ ಬಂಗಾರ ಬೆಳ್ಳಿ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ಈ ಒಂದು ವಾರ ಸ್ವಲ್ಪ ಮಾರ್ಕೆಟ್ ನ ಸ್ಟಡಿ ಮಾಡಿ. ಇನ್ನು ಬಂಗಾರದ ಬೆಲೆ ಹೇಳೋದಾದ್ರೆ 10 ಗ್ರಾಮ್ಗೆ ಈಗ 1,59,280 ರೂಪಾಯಿ ವಿತೌಟ್ GST. 10 ಗ್ರಾಮ್ 24 ಕ್ಯಾರೆಟ್ ಅಂತ ಹೇಳಲಾಗ್ತಾ ಇದೆ. ಬೆಳ್ಳಿ 1 ಕೆಜಿಗೆ 2,75,000 ರೂಪಾಯಿ. ಇದಕ್ಕೆ GST ಎಕ್ಸ್ಟ್ರಾ ಆಡ್ ಆಗುತ್ತೆ. ಬನ್ನಿ ಈಗ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬಸ್ ಸಂಚಾರ ಮಾಡೋ ಪುರುಷರಿಗೆ, ಮಹಿಳೆಯರಿಗೆ ಮತ್ತು ಬಸ್ ನೌಕರರ, ಸಾರಿಗೆ ನೌಕರರ ಮುಷ್ಕರದ ಬಗ್ಗೆ. ಮೊದಲಿಗೆ ನೀವೇನಾದ್ರೂ ಪುರುಷ ಸಂಚಾರರಾಗಿದ್ರೆ, ಅಂದ್ರೆ ನೀವೇನಾದ್ರೂ ಪುರುಷರು ಆಗಿದ್ರೆ ಬಸ್ ನಲ್ಲಿ ಪ್ರಯಾಣ ಮಾಡೋ ಪುರುಷರಿಗೆ ಒಂದು ಸಿಹಿ ಸುದ್ದಿ. ಸದ್ಯಕ್ಕೆ ಬಸ್ಗಳ ದರಗಳಲ್ಲಿ ಏರಿಕೆ ಮಾಡಲ್ಲ. ಅಂದ್ರೆ ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ಬಸ್ಗಳ ಒಂದು ಟಿಕೆಟ್ ಪ್ರೈಸ್ ಅನ್ನ ಹೈಕ್ ಮಾಡಲ್ಲ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಮಹಿಳೆಯರಿಗಂತೂ ಫ್ರೀ ಇದೆ. ಪುರುಷರಿಗೆ ಬಸ್ ದರ ಏರಿಕೆ ಮಾಡಿದ್ರೆ, ಟಿಕೆಟ್ ದರ ಏರಿಕೆ ಮಾಡಿದ್ರೆ ಇದು ನೇರ ಪರಿಣಾಮ ಪುರುಷರ ಮೇಲೆ ಬೀಳುತ್ತೆ. ಯಾಕಂದ್ರೆ ಕರ್ನಾಟಕದಲ್ಲಿ ಫ್ರೀ ಆಗಿ ಮಹಿಳೆಯರು KSRTC ಓಡಾಡ್ತಾರೆ. ಸರ್ಕಾರ ಎಷ್ಟೇ ಏರಿಕೆ ಮಾಡಿದ್ರು ಕೂಡ ಮಹಿಳೆಯರಿಗೆ ಏನು ಕೂಡ ಅದರಲ್ಲಿ ಅನ್ವಯ ಆಗಲ್ಲ. ಆದ್ರೆ ನಮ್ಮ ಪುರುಷರಿಗೆ ತುಂಬಾ ಅನ್ವಯವಾಗುತ್ತೆ. ಹೀಗಾಗಿ ಪುರುಷರಿಗೆ ಇದು ಸಿಹಿ ಸುದ್ದಿ ಅಂತ ಹೇಳ್ಬಹುದು.
ಸದ್ಯಕ್ಕೆ ಯಾವುದೇ ರೀತಿ ದರವನ್ನ ಏರಿಕೆ ಮಾಡೋ ಪ್ರಸ್ತಾವ ಇಲ್ಲವಂತೆ. ಇನ್ನು ಎರಡನೇದಾಗಿ ಮಹಿಳಾ ಪ್ರಯಾಣಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಕೂಡ ಪ್ರಾರಂಭವಾಗುತ್ತೆ. ಹೌದು, ಇದೇ ಒಂದು 15 ದಿನಗಳ ಒಳಗೆ ಸರ್ಕಾರದಿಂದ ಉಚಿತವಾಗಿ ಸ್ಮಾರ್ಟ್ ಕಾರ್ಡ್, ಹೌದು ವೀಕ್ಷಕರೇ, ಯಾವ ತರ ಉಚಿತವಾಗಿ ಟಿಕೆಟ್ ತಗೋತಿರಲ್ಲ ಅದೇ ತರ ಉಚಿತವಾಗಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಲಾಗುತ್ತೆ. ಇದಕ್ಕೋಸ್ಕರ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ರೆ ಸಾಕು, ಅರ್ಜಿ ಹಾಕಬಹುದು ನೀವು. ಪ್ರತಿಯೊಬ್ಬರಿಗೂ ಕೂಡ ಕರ್ನಾಟಕದ ಮಹಿಳೆಯರಿಗೆ ಮಾತ್ರ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಆಗುತ್ತೆ. ಮತ್ತು ಮೂರನೇದಾಗಿ ಮತ್ತೆ ಸಾರಿಗೆ ನೌಕರರು ಮಾರ್ಚ್ 2ರವರೆಗೂ ಗಡುವನ್ನ ಕೊಟ್ಟಿದ್ದಾರೆ. ಮಾರ್ಚ್ 2ರ ಒಳಗೆ ಪೂರ್ತಿ ಪ್ರಮಾಣದಲ್ಲಿ ಬೇಡಿಕೆಗಳನ್ನ ಈಡೇರಿಸಿಲ್ಲ ಅಂದ್ರೆ ಸರ್ಕಾರದ ವಿರುದ್ಧ ಈ ಬಾರಿ ಮತ್ತೆ ಪ್ರತಿಭಟನೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಮತ್ತೆ ಮಾರ್ಚ್ 2ರ ನಂತರ ಸಾರಿಗೆ ನೌಕರರು ಮುಷ್ಕರ ಮಾಡಬಹುದು, ಮತ್ತೆ ಬಸ್ ಸಂಚಾರದಲ್ಲಿ ವೃತ್ತಿವಾಗಬಹುದು ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಈಗ ಬನ್ನಿ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಮತ್ತೆ ಈಗ ಗುಡುಗು ಸಹಿತ ಮಳೆ ಆಗೋ ಸಾಧ್ಯತೆ ಕಂಡು ಬರ್ತಾ ಇದೆ. ಹೌದು ವೀಕ್ಷಕರೇ, ತುಂಬಾ ದಿನಗಳ ನಂತರ ಬಿಸಿಲು ಪ್ರಮಾಣ ಜಾಸ್ತಿ ಆಗಿತ್ತು. ಈಗ ನಮ್ಮ ಕರ್ನಾಟಕದ ರಾಜ್ಯದ ಕರಾವಳಿ ಮತ್ತು ಉತ್ತರ ಒಳನಾಡಿನಲ್ಲಿ ಒಣ ಹವೆ ಮುಂದುವರಿದ್ರೂ ಕೂಡ ದಕ್ಷಿಣ ಒಳನಾಡಿನಲ್ಲಿ ಗುಡುಗು ಸಹಿತ ಮಳೆ ಆಗೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ವೀಕ್ಷಕರೇ, ಬಂಗಾಳ ಕೊಲ್ಲಿಯಲ್ಲಿ ಮೇಲ್ಮೈ ಸುಳಿಗಾಳಿ ಪರಿಣಾಮ ಮತ್ತೆ ಈಗ ವಾಯುಭಾರ ಕುಸಿತ ಪರಿಣಾಮ ಈಗ ಮತ್ತೆ ಮಳೆ ಆಗೋ ಸಾಧ್ಯತೆ ಕಂಡು ಬರ್ತಾ ಇದೆ. ವೀಕ್ಷಕರೇ, ಹಾಗಾದ್ರೆ ಯಾವ ಒಂದು ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಅಲರ್ಟ್ ಕೊಟ್ಟಿದೆ? ಹಾಸನ, ಕೊಡಗು, ಮೈಸೂರು, ಮಂಡ್ಯ, ಚಾಮರಾಜನಗರ, ಈ 5 ಜಿಲ್ಲೆಗಳಿಗೆ ಮತ್ತೆ ಯೆಲ್ಲೋ ಅಲರ್ಟ್ ಬೀಳೋ ಸಾಧ್ಯತೆ ಕಂಡು ಬಂದಿದೆ. ಗುಡುಗು ಮಿಂಚಿನ ಸಮೇತ ಒಂದು ಮಳೆ ಆಗಬಹುದು. ಇನ್ನು ಕರಾವಳಿ ಭಾಗದಲ್ಲೂ ಕೂಡ, ಮಲೆನಾಡು ಭಾಗದಲ್ಲಿ, ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಈ ಭಾಗದಲ್ಲೂ ಕೂಡ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿರುವಂತದ್ದು. ವೀಕ್ಷಕರೇ, ಹೌದು, ಮತ್ತೆ ಉತ್ತರ ಒಳನಾಡು ಭಾಗದ ಜಿಲ್ಲೆಗಳಾದ ಬೆಳಗಾವಿ, ಬೀದರ್, ವಿಜಯಪುರ, ಬಾಗಲಕೋಟೆ, ಹಾವೇರಿ, ಗದಗ, ಧಾರವಾಡ, ಕಲಬುರಗಿ, ಕೊಪ್ಪಳ, ರಾಯಚೂರು, ಬಳ್ಳಾರಿ, ಯಾದಗಿರಿ ಮತ್ತು ವಿಜಯನಗರ ಕಳೆದ ಹಲವು ದಿನಗಳಿಂದ ಒಣ ಹವೆ ಇದೆ. ಈಗಲೂ ಕೂಡ ಒಣ ಹವೆನೇ ಇರುತ್ತೆ. ಅಲ್ಲಿ ಸದ್ಯಕ್ಕಂತೂ ಮಳೆ ಇಲ್ಲ. ಆದ್ರೆ ಕರಾವಳಿ ಭಾಗದಲ್ಲಿ, ದಕ್ಷಿಣ ಒಳನಾಡಿನ ಭಾಗದಲ್ಲಿ, ಈ ಭಾಗದಲ್ಲಿ ಮಾತ್ರ ಮಳೆ ಬೀಳೋ ಸಾಧ್ಯತೆ ಇದೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.